ಇತ್ತವಾ ಸುಖಿ ಶಯನನಾಗಿಗ ಮತ್ತೊಂದು ಊರಿಗೆ ಬಂದಾಗ ಅರ್ಜುನ ಸ್ನೇಹಿಯಾದ ಪಾರ್ಥಸಾರಥಿಯಾಗಿ ನಡೆದ ಅಂತ ಕೃಷ್ಣ ಇವತ್ತು ದ್ವಾರಾವತಿಯಲ್ಲಿದ್ದಾರೆ. ಹಾಗಿದ್ದರೆ ಯಾರಿಗೆ ಎಲ್ಲಿ ಹುಟ್ಟಿ ಎಲ್ಲಿ ಬದುಕಬೇಕು ಎಲ್ಲಿ ಎನ್ನುವುದು ಪೂರ್ವ ನಿರ್ಧಾರವಾಗಿರುತ್ತದೆ. ದ್ವಾರಾವತಿಯಲ್ಲಿ ಅಷ್ಟಭಾಂಗಣಿಯರ ಸಹಿತ ನಾನಿದ್ದೇನೆ. ಹಾಗೆಂತ ನೋಡಿದ್ರೆ ಸ್ವಾತಂತ್ರ್ಯ ಸಿಗಲಿಲ್ಲ. 8 ಮದುವೆ ಆಗಿದ್ದೇನೆ. 125 ಪ್ರಯತ್ನಗಳನ್ನು ಮಾಡಿದ್ರು ಸ್ವಾತಂತ್ರ್ಯದ 125 ಬಿಡುಗಡೆ ಆಗಬೇಕು. ಆಗಬೇಕಾದ್ರೆ ನರಕದಾನವಾದ ಸಂಹಾರ ಮಾಡಬೇಕು. ದೇವೇಂದ್ರ ಬಂದು ದೂರು ಕೊಟ್ಟಿದ್ದಾರೆ. ಹೋಗುವಾಗ ಸೇನಾ ಮುಖ್ಯಸ್ಥರಾದ ಶರತ್ತರಿದ್ದು ದೇವರೇ ನಾವಿದ್ದೇವೆ ಒಟ್ಟಿಗೆ ಹೆದರಬೇಡಿ. ಹಾಗಾದ್ರೆ ಭೂಸೇನೆಗೆ ವ್ಯವಸ್ಥೆ ಆಯಿತು, ಜಲಸೇನೆಗೆ ವ್ಯವಸ್ಥೆ ಆಯಿತು, ವಾಯುಸೇನೆಗೆ ವ್ಯವಸ್ಥೆ ಆಯಿತು. ನರಕನನ್ನು ಕೊಲ್ಲಬೇಕಾದ್ರೆ ನನ್ನ ಹೆಂಡತಿ ಜೊತೆಯಲ್ಲಿ ಬರಬೇಕು. ಹಾಗೆ ಬಾಲಿದ ಮರಗಳು ನಿಮಗೆ ಗೊತ್ತುಂಟ? ಸ್ವಲ್ಪ ಚಂಡಿ ಸ್ವಭಾವ. ಬೇಡ ಅಂದ್ರೆ ಬೇಕು, ಬೇಕು ಅಂದ್ರೆ ಬೇಡ. ಎಲ್ಲರ ಮನೇಲಿ ಹಾಗೆ ಹೇಳಿ. ನನ್ನ ಮನೇಲಿ ಅಂತ ಚಂಡಿ ಇದೆ. ಬಾಮಾದೇವಿ ಬರ್ಬೇಕಾದ್ರೆ ಆಗ್ಬೇಕಲ್ಲ. ಎಲ್ಲಿ ನನ್ನ ವಾಹನ ಗರುಡ, ಎಲ್ಲಿ ನನ್ನ ಚಕ್ರಾಯುಧ, ವಾಹನ ಸಾಲಾಗಿ ನಿಂತಿದೆ. ಮರಳೂರಿ ಯಾವಾಗ ಅಂತ ಪ್ರಶ್ನೆ. ಅದಕ್ಕಾಗಿ ಕಾಯಿತಾ ನಿಂತು ಎಲ್ಲಿಗೆ ಗಮನ ನಿಲ್ಲೆಲೋ ರಮಣ, ಎಲ್ಲಿಗೆ ಆ ಆ ಆ ಕದನ ಕದನ ಆರುಡ ನಿಂತು ಕದನ ತಿಳಿಯದಾದೆ ಅದನ ಎಲ್ಲಿಗೆ ಗಮನ ನಿಲ್ಲೆಲೋ ರಮಣ ಸಲ್ಲಿಸದಿನ್ನೋಳೈದುವದೇನು ಹದನ
ಹೆಂಡತಿ ಕೆಲಸ ಏನು ಕಾರ್ಯ ವಸಂತ ಬೇಗ ಬೇಗ ಹೇಳಿ. ಅದು ಏನದು? ನೀವು ಹೊರಟದ್ದೀಗ ಎಲ್ಲಿಗೆ? ಒಳ್ಳೆ ಕೆಲಸ ಕೊಟ್ಟಿದ್ದಾಗ ಎಲ್ಲಿಗೆ ಹೆಂಡತಿ ಬಂದು ಬೇಸರ ಹಿಂದೆ ಬರೆದು ಕೊಡಿ. ಹಾಗೆ ಕೇಳಬಾರ್ದ? ಕೆಲಸ ಹಾಳಾಯ್ತು ಹಾಗೆ ಕೇಳಬಾರ್ದು. ಮತ್ತೆ ಹೇಗೆ ಕೇಳಬೇಕು? ದೂರ ಹೋಗ್ತಿಲ್ಲ ಅಂತ ಕೇಳಬೇಕು. ಆಗ ಹೌದಾ? ಸ್ವಾಮಿ ನೀವೀಗ ಹೊರಟದ್ದಾದರೂ ಎಲ್ಲಿಗೆ? ದೂರ ಹೌದೇನೆ? ಎಲ್ಲಿಗೆ ಅಂತ ಹೇಳಿದ್ರೆ ಮತ್ತೆ ಪುನಃ ದೂರ ಅಂತ ಪುನಃ ಅಪರಿಚಿತ ಅಂತ ಹೇಳ್ತಾರೆ. ಸ್ವಾಮಿ ಆಯ್ತು ಬಿಡು. ನೀವೇ ಹೇಳ್ತಿದ್ರಿ ನನ್ನ ಮನದ ಬೇಕು ನೀನು ಮನೆಯ ಬೇಕು ನೀನು ಎಂಬ ಹಾಗೆ ನೀವು ಹೇಳಿದ್ರಿ. ಹೌದು ಸ್ವಾಮಿ, ಸರಿಯಾಗಿ ಗಮನಿಸಿದರೆ ಹೋಗಿ ಬಂದ ಮೇಲೆ ಹೇಳ್ತೇನೆ. ಎಲ್ಲಿಗೆ ಹೋಗಿ ಬಂದ ಮೇಲೆ ಅದಾಗುದಿಲ್ಲ. ನಿಮ್ಮನ್ನು ಸರಿಯಾಗಿ ವೀಕ್ಷಿಸಿದೆ ಅಂತಾದ್ರೆ ಚಕ್ರವೈದ್ಯರು ಮೊದಲಾದಂತಹ ಕೆಲಸಗಳನ್ನು ಹಿಡಿದಿದ್ದೀರಿ. ಇದನ್ನು ಹೇಳಿದ್ದಲ್ಲಿ ಯಾವಾಗ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಎಲ್ಲಿಗೆ ಹೊರಟಿದ್ದೀರಿ ಹೇಳುವುದಿಲ್ಲ ಸ್ವಾಮಿ. ಕೀರವಾಣಿ ಕೇಳೆ ಪೊರಟಿಗ ಕಾರಣ ಗುಣಶೀಲೆ, ಪೊರಟಿಗ ಕಾರಣ ಗುಣಶೀಲೆ. ಕೀರವಾಣಿ ಕೇಳೆ ಪೊರಟಿಗ ಕಾರಣ ಗುಣಶೀಲೆ, ಪೊರಟಿಗ ಕಾರಣ ಗುಣಶೀಲೆ. ದೂರಿದನ ಬಲವೈರಿಯುದನ್ನಲಿ, ದೂರಿದನ ಬಲವೈರಿಯುದನ್ನಲಿ ದಾರುಣಿತನಯನ ಪೂರಿ ಉಪದ್ರವ. ಕೀರವಾಣಿ ಕೇಳೆ ಪೊರಟಿಗ ಕಾರಣ ಗುಣಶೀಲೆ, ಪೊರಟಿಗ ಕಾರಣ ಗುಣಶೀಲೆ. ದೂರಿದನ ಬಲವೈರಿಯು ತನ್ನಲ್ಲಿ ದಾರುಣಿತನಯನ ಭೂರಿ ಉಪದ್ರವ. ಕೀರವಾಣಿ ಎಷ್ಟು ಸರಿಯಾಗಿ ನೋಡಿದೆ ಸ್ವಾಮಿ, ಬಂದು ನಿಂತಿದ್ದಾರೆ. ಇಂಥ ಒಂದು ಸ್ವಾತಂತ್ರ್ಯದ ವಾಹನ ಬೇರೆ ಎಲ್ಲಿಗೆ ಸಾಧ್ಯ ಇಲ್ಲ. ಅದಕ್ಕೆ ವಿಶ್ವನಾಥನಿಗೆ ಮಾತ್ರ. ಅದಕ್ಕೆ ಅರ್ಜುನ ಬಲ ಬಂತು. ಅರ್ಜುನ ಬಲ ಅಂದರೆ ವಿಕ್ರಮಾರ್ಜುನ. ಆಗ ಹಾಗಾಗಿ ವಿಶ್ವದಿಂದ ಕಾರುಣ್ಯಕ್ಕೆ ಬರಬೇಕು, ಪ್ರವರ್ಧಮಾನಕ್ಕೆ ಬರಬೇಕು, ವೃದ್ಧರಾಗಬೇಕು. ವೃದ್ಧರಾಗಿದ್ದರೆ ಕೂದಲು ಬಿಳಿಯಾಗುತ್ತದೆ. ಜ್ಞಾನ ವೃದ್ಧರಾಗಬೇಕು. ಪ್ರಪಂಚಕ್ಕೆ ಇವತ್ತೇ ಹೊಂದಿಕೊಳ್ಳಬಹುದು, ನಾವೇನು ಮಾಡಬಹುದು, ಮುಂದೆ ನಾವನ್ನು ಕೊಡಲಿಕ್ಕಿದೆ ಎನ್ನುವುದನ್ನು ಜನ ಕಾದು ಕೂಡುವಾಗ ಆಗಬೇಕು. ದೇವೇಂದ್ರ ಬಗ್ಗೆ ಹೇಳಿದ ನರಕಾಸುರನ ಬಾಧೆ ಅತಿಯಾಗಿದೆ, ದೇವರೇ ಬರಬೇಕು. ಸಣ್ಣ ವರ್ತಮಾನ ನನಗೂ ಬಂತು ಸ್ವಾಮಿ. ನಿಮಗೆ ಹೆಂಗಸರಿಗಿರುತ್ತ ಗೋಡೆಯಲ್ಲಿ ಬೀಳ್ಕೊಡದೆ ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಹಾಗಲ್ಲ ಸ್ವಾಮಿ, ಮತ್ತೆ ನನ್ನ ಪತಿದೇವರು ಮಾತನಾಡುವುದನ್ನು ನಾನು ಕೇಳಿಸಿಕೊಂಡೆ. ಆಗಲ್ಲ. ಹೆಂಗಸರಿಗೆ ಒಂದು ಬುದ್ಧಿ ಉಂಟು, ಬುದ್ಧಿಯಲ್ಲಿ ಕೆಲವು ಸಲ ಆಗ ಆಗ್ತದೆ. ಇನ್ನೊಂದು ಮಂತ್ರ ಉಂಟು, ತಲೆದೇವು ಮಂತ್ರ ಅಂತ. ಜೊತೆಯಲ್ಲಿ ಮಲಗು ತಲೆಯಿಟ್ಟು ಕೂಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವನಿಗೆ ಕೆಲಸ ಆಗತಕ್ಕಂಥ ಕಂಡಿರುವವರು ಸೇರುವಾಗ ಸಕಾಲ ಕಬ್ಬಿಣ ಕಾಕಾಟೆ ಹೊಳಿಲ್ಲ. ಆಗ ಅವಳು ಅವರಿಗೆ ಇಸ್ಕೊಳ್ತಾಳೆ. ಈಗ ನಾನು ಹೋಗುವಾಗ ನೀವು ಗೊತ್ತಿಯ ಬೇರೆ ತುಂಬಾ ಜನ ಗಂಡಸರಿದ್ದಾರೆ.
ಎಂತದ್ದು ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಕೈದುವಿಯ ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಕೈದುವಿಯ ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಕೈದುವಿಯ ಬರುವಿನ ಜೊತೆಯಿಂದ ಬರುವಿನ ಜೊತೆಯಿಂದ ಹರುಷದೋಳಿನನು ಕರೆದೊಯ್ಯಬೇಕು ಜಿಯ ತೊಂದನ ದಿನದಿ ದಿಂದನ ದಿನದಿ ತೊಂದೈ ದಿನದಕ ದಿನದಿ ದಿನದಿ ತೊಂದ ಗಿಡದಗ ದಿಮಿದ ಗಿಡದಗ ದಿಮಿದ ಗಿಡದ ಗಿಡದಿ ದಿಂದ ಗಿಡದಗ ದಿಮಿದ ಗಿಡದಗ ದಿಮಿದ ಗಿಡದ ಗಿಡದಿ ತೊಂದನ ದಿನದಿ ದಿಂದನ ದಿನದಿ ತೊಂದನ ದಿನದಿ ದೈ ದಿನದ ದೈ ದಿನದ ದಿನ ದೈ ದಿನದ ದಿನ ದೈ ದತ್ತ ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಕೈದುವೆಯ ಹಾಗೆಲ್ಲ ಸ್ವಾಮಿ ದುಷ್ಟನಾದಂತಹ ನರಕಾಸುರ ದೇವಲೋಕವನ್ನು ಸೇರಿ ದೇವಮಾತೆ ಅದಿತಿ ದೇವಿಯ ಕುಂಡಲವನ್ನು ನಾನಾ ಹಿಂಸೆ ಮಾಡಿದ ನಾನಾ ಹಿಂಸೆಗಳನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ಶ್ರೀಪತಿಯಾದ ನಾನೇ ಹೋಗ್ಬೇಕು ಅಂತ ಹೊರಟಿದ್ದೆ. ನೀವೀಗ ಹೊರಟು ನಿಂತಿದ್ದೀರಲ್ಲ, ಹಾಗಾಗಿ ಸ್ವರ್ಗಕ್ಕೆ ನಾನು ಬರ್ತೇನೆ ಸ್ವಾಮಿ. ಹಾಗಲ್ಲ ಸ್ವಾಮಿ, ನನಗೆ ಕರೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಾನು ಪೇಟೆಗೆ ಹೋಗಿದ್ದೇನೆ. ಪೇಟೆಗೆ ಕೂಡ ನಿಮ್ಮ ಮನೆಯಿಂದ ಕರ್ಕೊಂಡು ಒಂದು 4 ಗಳಿಗೆ ಬೇಕು. ಸಿದ್ಧರಾಗಿ ಬರಲಿಕ್ಕೆ ಅಲ್ಲಿ ಕರ್ಕೊಳ್ಳುವುದಕ್ಕೆ ಆದ್ದರಿಂದ ಇದನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನೀವು ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನಿಮಗೆ? ಸ್ವಾಮಿ ಬೇಡ, ಕರ್ಕೊಂಡು ಹೋಗ್ಬೇಡ ಆಯ್ತಾ? ಹಾಗಲ್ಲ, ಈ ಮಾತು ಬೇಡ. ನನ್ನನ್ನು ನೀವು ಕರೆದುಕೊಂಡು ಹೋಗಲೇಬೇಕು. ಹೋಗ್ಲೇಬೇಕು. ಬರ್ತೇನೆ. ನಾನು ಯುದ್ಧ ಮಾಡುವಾಗ ನನಗೆ ಹಿಂದೇನಾಗ್ತದೆ ಅಂತ ಗೊತ್ತಾಗುದಿಲ್ಲಲ್ಲ. ನಾನು ಯಾರು ಸ್ವಾಮಿ? ಕ್ಷತ್ರಿಯನೇ. ಹಾ ಹಾಗಾದ್ರೆ ಯುದ್ಧ ಮಾಡ್ಬೇಡ. ನನ್ನ ಹಿಂದೆ ಹಾ ಕುಳಿತುಕೊಳ್ಳುವಾಗ ಒಂದು ಎಚ್ಚರಿಕೆಯ ಮಾತು. ನನಗೆ ಶಿರಸ್ನಾನದಲ್ಲಿ ನಾಳೆ ಅಪಾಯ ಆದರೆ ಪ್ರಶಸ್ತ ಮಾಡಿದ್ದು ಅಂತ ಹೇಳ್ಬಿಟ್ಟು ಹಾ ಬರ್ತೀಯಲ್ಲ? ಬರ್ತೇನೆ ಸ್ವಾಮಿ. ಹೋಗುವಲ್ಲ? ಕರೆದುಳು ಬರಜು ಭಾಷಾಂಕುಶಧಾರಿಗೆ ಹರುಷದಿ ಭಕ್ತರ ಒರೆಯುವವಗೆ ರಗಭೂಷಣನ ಸುಕುಮಾರ ಗಜವದನನ ಚರಣಗ ಮಲಗಿ ಆರತಿ ಇತ್ತಿರಿ ಗಜಮುಖದವಗೆ ಗಣಪಗೆ ಅಲ್ಲಿ ಅವ್ರು ಹೇಳಿದರು ಫ್ರೀಡಮ್, ಸ್ವಾತಂತ್ರ್ಯ, ಹಾಗೆ ಇನ್ನೂ 3-4 ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ರೀತಿ ಹೇಳಿದ್ರು, ನನಗೆ ರಿಪೀಟ್ ಮಾಡಲಿಕ್ಕೆ ಗೊತ್ತಿಲ್ಲ. ಹಾಗೆ ನಮ್ಮ ಸಂಸ್ಥೆ ಬಗ್ಗೆ ಒಂದು ವಿಶೇಷವಾದಂಥ ಅರ್ಥ ಬರುವಂಥ ಪದ ಹೇಳಿದರು. ಏನು ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಗಳಲ್ಲಿ ಕಿಶೋರ ರಾಯರಿಗೆ ಅರ್ಜುನ ಬಲ ಅಂತ ಹೇಳಿದರು. ಬಹಳ ಒಳ್ಳೆ ಪದ ಅದು, ಜೋರಾದ ಚಪ್ಪಾಳೆ ಬರಲಿ. ನಿಜವಾಗ್ಲೂ ಆ ಪದವನ್ನು ನಾವು ಹೆಚ್ಚಾಗಿ ಬಳಸ್ಕೊಳ್ತೇವೆ, ನಾನು ಕೇಳಿಸ್ಕೊಳ್ತಾ ಇದ್ದೆ. ಹಾಗೆ ಅವರು ಶಿರಸ್ತ್ರಾಣವನ್ನು ಧರಿಸಿ ಅಂತ ಹೇಳಿದರು. ಸೋ ಫಂಟಾಸ್ಟಿಕ್. ಆ ಕಲಾವಿದರು ಹೇಳಿದರು, ಶಿರಸ್ತ್ರಾಣವನ್ನು ಧರಿಸಿ ತಪ್ಪದೆ ಹೆಲ್ಮೆಟನ್ನು ಹಾಕ್ಕೊಳ್ಳಿ ನಮ್ಮ ಸೇಫ್ಟಿಗೆ ಅಂದರು. ಎಲ್ಲವನ್ನು ಪರಿಚಯ ಮಾಡ್ತಾ ನಮ್ಮ ಮಣ್ಣಿನ ನೆಲದ ಗುಣವನ್ನು, ಈ ಹಸಿರನ್ನು
ಈ ಒಂದು ಉಸಿರನ್ನು ಉಳಿಸುವಂಥ ಈಕೋ ಫ್ರೆಂಡ್ಲಿ ಫ್ರೀಡಮ್ 125 ಬೈಕನ್ನು ಕೆಲವೇ ಸೆಕೆಂಡ್ಗಳಲ್ಲಿ ನಾನು ಅನಾವರಣ ಮಾಡ್ತೇನೆ. ಪ್ರೀತಿಯ ಚೇರ್ಮನ್ರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಶರತ್ ಭಂಡಾರಿ ಸರ್, ನಮ್ಮ ಫ್ರೀಡಮ್ ಹಾಗೆ ನಮ್ಮ ದೇಶ